ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪ್ರಿಯ ಸಹೋದರಿಯರಿಗೆ, ನನ್ನ ಪ್ರಿಯ ಸಹೋದರರಿಗೆ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಯೆಶಾಯ 40ನೇ ಅಧ್ಯಾಯ 29ನೇ ವಚನ ಓದಿಕೊಳ್ಳೋಣ. 29ರಿಂದ 31ನೇ ವಚನದವರೆಗೂ ಓದಿಕೊಳ್ಳೋಣ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ಬಲಹೀನನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು. ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಅವರು ಓಡಿ ದಣಿಯರು, ನಡೆದು ಬಳಲರು. ನೋಡಿ ಪ್ರಿಯರೇ, ಜೀವನದಲ್ಲಿ ಎಲ್ಲ ವಿಷಯದಲ್ಲೂ ನಾನು ಸೋತು ಹೋಗಿದ್ದೀನಿ. ಎಲ್ಲ ವಿಷಯದಲ್ಲೂ ನಾನು ಬಲಹೀನನಾಗಿದ್ದೀನಿ. ಎಷ್ಟೇ ಕಷ್ಟಪಟ್ಟರೂ ನನಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಎಲ್ಲವೂ ವ್ಯರ್ಥ ಎಂದು ನೀನು ಕೊರಗುತ್ತಿದ್ದೀಯಾ? ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ ಎಂದು ನೀನು ಯೋಚಿಸುತ್ತಿರುವೆಯಾ? ಕುಟುಂಬವನ್ನು ಸರಿಯಾಗಿ ಪೋಷಿಸುವುದಕ್ಕೆ ಆಗುತ್ತಿಲ್ಲ, ಸಾಲದ ಸಮಸ್ಯೆ ಎಂದು ನೀನು ಚಿಂತಿಸುತ್ತಿದ್ದೀಯಾ? ಈ ಸಮಯದಲ್ಲಿ ದೇವರು ನಿನ್ನೊಟ್ಟಿಗೆ ಮಾತನಾಡುತ್ತಿದ್ದಾರೆ. ಯಾವ ವಿಷಯದಲ್ಲಿ ನೀನು ಸೋತು ಹೋಗಿದ್ದೀಯಾ? ಯಾವ ವಿಷಯದಲ್ಲಿ ನೀನು ಕುಗ್ಗಿ ಹೋಗಿದ್ದೀಯಾ? ಯಾವ ವಿಷಯದಲ್ಲಿ ನೀನು ಬಲಹೀನನಾಗಿದ್ದೀಯಾ? ಆ ವಿಷಯದಲ್ಲಿ ದೇವರು ನಿನ್ನನ್ನು ಬಲಪಡಿಸುತ್ತಾನೆ. ಪ್ರಿಯರೇ, ಪ್ರತಿಯೊಂದು ವಿಷಯದಲ್ಲಿ ನೀನು ಚಿಂತೆ ಮಾಡದೆ ದೇವರನ್ನು ಸಂಪೂರ್ಣವಾಗಿ ಪ್ರಾರ್ಥಿಸುವಾಗ ದೇವರು ನಿನಗೆ ಹೊಸ ಬಲವನ್ನು ಕೊಡುವನು. ಪ್ರಿಯರೇ, ಯೆಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು. ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಅವರು ಓಡಿ ದಣಿಯರು, ನಡೆದು ಬಳಲರು. ಹೌದು ಪ್ರಿಯರೇ, ನಾವು ದೇವರನ್ನು ನಂಬುವಾಗ, ದೇವರನ್ನು ನಿರೀಕ್ಷಿಸಿಕೊಂಡಿರುವಾಗ ನಾವು ಎಲ್ಲ ವಿಷಯದಲ್ಲಿ ನಾವು ಬಳಲಿ ಹೋಗುವುದಿಲ್ಲ, ಕುಗ್ಗಿ ಹೋಗುವುದಿಲ್ಲ. ನಾವು ಹೊಸ ಬಲವನ್ನು ಹೊಂದುತ್ತೇವೆ ಪ್ರಿಯರೇ. ಆದುದರಿಂದ ಪ್ರತಿಯೊಂದು ವಿಷಯದಲ್ಲಿ ದೇವರನ್ನು ನಿರೀಕ್ಷಿಸುತ್ತಾ, ದೇವರನ್ನು ಸಂಪೂರ್ಣವಾಗಿ ನಂಬಿಕೆಯಿಂದ ಪ್ರಾರ್ಥಿಸುವಾಗ ನಿನ್ನ ಎಲ್ಲ ಕಾರ್ಯಗಳು ನೆರವೇರುತ್ತವೆ. ಪ್ರಿಯರೇ, ಯಾವ ಸಮಸ್ಯೆಯಲ್ಲಿ ನೀನಿದ್ದೀಯಾ ಅದೇ ಸಮಸ್ಯೆಯಿಂದ ದೇವರು ನಿನ್ನನ್ನು ಬಿಡುಗಡೆ ಮಾಡುತ್ತಾನೆ. ಪ್ರಿಯರೇ, ಆದುದರಿಂದ ನಾವು ಚಿಂತಿಸದೆ, ನಾವು ಕುಗ್ಗಿ ಹೋಗದೆ, ಬಲಹೀನರಾಗದೆ ಪ್ರತಿಯೊಂದು ಸಮಯದಲ್ಲಿ ದೇವರನ್ನು ಸಂಪೂರ್ಣವಾಗಿ ಪ್ರಾರ್ಥಿಸೋಣ. ಹಲ್ಲೆಲೂಯಾ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವದಿಸುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ, ಪರಿಶುದ್ಧನೇ, ಮಹೋನ್ನತನೇ, ಸರ್ವಶಕ್ತನೇ, ಸರ್ವಾಧಿಕಾರಿಯೇ, ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ಈ ಸಮಯದಲ್ಲಿ ಯಾರ್ಯಾರು ಕಷ್ಟದಲ್ಲಿ, ದುಃಖದಲ್ಲಿ ಅಪ್ಪ ಬಲಹೀನರಾಗಿ ಇದರ ಪ್ರತಿಯೊಬ್ಬರನ್ನು ದರ್ಶಿಸು ಕರ್ತನೆ. ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ಸಮೃದ್ಧಿಯನ್ನು, ಸಂತೋಷವನ್ನು ಅನುಗ್ರಹಿಸಿ ಸಹಾಯ ಮಾಡು. ಏಕೆಂದರೆ ಅಪ್ಪ, ನೀನು ಸೋತು ಹೋದವರನ್ನು, ಸೋತು ಹೋಗಿರುವವರನ್ನು ನೀನು ಬಲಪಡಿಸುವಂಥ ದೇವರು ಕರ್ತನೆ. ಈ ಸಮಯದಲ್ಲಿ ಅಪ್ಪ ಎಲ್ಲ ಸಮಸ್ಯೆಗಳಿಂದ, ಎಲ್ಲ ಕಷ್ಟಗಳಿಂದ ನೀನು ಬಿಡುಗಡೆ ಕೊಟ್ಟು ಒಂದೊಂದು ಕುಟುಂಬಗಳನ್ನು ಆಶೀರ್ವದಿಸು, ಬಲಪಡಿಸು ಕರ್ತನೆ. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್.